ಬಟ್ ಎಲ್ಲರೂ ಪ್ರತಿಷ್ಠೆಗೆ ಬಿದ್ದುಬಿಟ್ಟಿದ್ದಾರೆ, ಅದು ಕಾಣಿಸ್ತಾ ಇದೆ. ಅದನ್ನು ನಾವು ಬಿಟ್ಕೊಡಕ್ಕೆ ಸಾಧ್ಯ ಇರಲಿಲ್ಲ ಅಲ್ವಾ. ಅವ್ರದ್ದೇನೋ ಹಿಡ್ಕೊಂಡು ಹೋಗ್ಬೋದು, ನಾವು ಅದು ಬಿಡೋಕ್ಕಾಗೋದಲ್ಲ. ಇರಲಿ, ಅವ್ರು ಏನಾರು ಮಾಡಿ ಪ್ರತಿಷ್ಠೆ ಅವ್ರದ್ದು ಇರ್ಬೋದು, ನಮ್ಮ ಪಕ್ಷ ನಾವು ನೋಡ್ಕೊಳ್ತೀವಿ ಅಲ್ವಾ. ನಮ್ಮ ಏನು ಇವತ್ತು ಉದಾಹರಣೆ ನೋಡಿ, ಇವಾಗ GST ಮೇಡಮ್ ಈಗ GST ಇಲ್ಲಿವರೆಗೆ ನೀವು 10 ವರ್ಷ GST ತೊಗೊಂಡ್ರಿ. ಹಾಲಿಂದ ಹಿಡಿದು ಸಣ್ಣ ಮೊಸರಿಗೂ ಬಿಡಲಿಲ್ಲ, GST ಹಾಕಿದ್ರಿ, ತೊಗೊಂಡ್ರಿ. ಸಡನ್ಲಿ ಮೊನ್ನೆ ನೀವು GSTನ ಕೆಲವೊಂದು ಇಷ್ಟು ರದ್ದು ಮಾಡಿದ್ರಿ ಅಲ್ವಾ. ನಾ ಬೇಡ ಅನ್ನೋದಲ್ಲ. ನೀವು GST ನೀವು ರದ್ದು ಮಾಡಿದ ಮೇಲೆ ರಾಜ್ಯದ ಹೊರೆ ಯಾರಿಗಾಗುತ್ತೆ? ನಮಗಾಗುತ್ತಲ್ವಾ. ನೀವು ಮಾಡಿದ್ದ GST ಏನಾಯಿತು? ಕಮ್ಮಿ ಮಾಡಿದ ತಕ್ಷಣವೇ ರಾಜ್ಯ ಸರ್ಕಾರಕ್ಕೆ 15,000 ಕೋಟಿ ಕಮ್ಮಿ ಆಯಿತು ನಮಗೆ ಅಲ್ಲ ನಮ್ಗೆ ಹೋಯ್ತು, ಅದು ಕಟ್ತಾಯಿತ್ತು ನಮಗೆ ಅಲ್ವಾ. ಇದು ಭಾರ ನಮಗಾಯ್ತಲ್ಲ. ಅದು ತುಂಬಿಸ್ಕೊಡೋದು ಯಾರು ಮಾಡಬೇಕಾಯ್ತು? ಇವ್ರು ಮಾಡಬೇಕಾಯ್ತಲ್ಲ. ಅದು ಮಾಡಬೇಕಾಯ್ತಲ್ಲ. ಅದು ಮಾಡಿಲ್ಲ ಇವರು. ಈಗ ಬಿಡಿ, ಕಮ್ಮಿ ಆಯಿತು. 15,000 ಈಗ ನಮಗೆ ಹೊಡ್ತಾ ಬಿತ್ತು. ಈಗ ನಾವು ಬೇರೆ ಇದನ್ನು ಈಗ ತುಂಬಿಸ್ಬೇಕಲ್ಲ. ಈಗ ನಾವು 4 ಲಕ್ಷದ ಇಲ್ಲ 4,09,000 ಕೋಟಿ ನಾವು ಬಡ್ಜೆಟ್ ಮಾಡಿದ್ದೀವಿ. ಈಗ 4 ಲಕ್ಷ ಕಮ್ಮಿ ಇದಾಯ್ತಲ್ಲ, ಬಡ್ಜೆಟ್ ಕಮ್ಮಿ ಆಗಿಬಿಡ್ತಲ್ಲ ನಮಗೀಗ. ಇದು ಯಾರು ಹೊಣೆಗಾರಿಕೆ? ನೀವು ಬೇರೆ ರಾಜ್ಯಕ್ಕಾದರೆ ಈಗ ಆಂಧ್ರ ಪ್ರದೇಶಕ್ಕೆ ಕೊಡ್ತೀರಿ, ಬೇರೆ ಗುಜರಾತ್ ಕೊಡ್ತೀರಿ, ಇನ್ನೊಂದಕ್ಕೆ ಬೇಕಾದಷ್ಟು ಕೊಡ್ತೀರಿ ಅಲ್ವಾ. ಇದಕ್ಕೆ ಮೊನ್ನೆ ಬಿಹಾರಕ್ಕೆ ಎಷ್ಟು ಕೊಟ್ರಿ ನೀವು? ಅಡ್ವಾನ್ಸಾಗಿ 10,000 ಕೋಟಿ ಕೊಟ್ರಿ ನೀವು. ಅಂದರೆ ಅಲ್ಲೆಲ್ಲ ಅಷ್ಟೆಲ್ಲ ಕೊಡಬೇಕಾದ್ರೆ ನಮಗೆ ನೀವು ಎಕ್ಸ್ಟ್ರಾ ಕೊಡಬೇಡಿ ಅಂತ ನಾನು ಕೇಳ್ತಾ ಇರೋದು. ನಮಗೆ ಬರುವಂಥ ಬ್ಯಾಲೆನ್ಸನ್ನೇ ನೀವು ಕೊಡಿ, ಮತ್ತೇನು ನಮ್ಗೆ ಕೊಡೋದು ಬೇಡ ಅಂತ ನಾವು ಕೇಳ್ತೀವಿ ಅಷ್ಟೇ.